ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಹೈದರಾಬಾದ್ನಲ್ಲಿ ಒಬ್ಬ ವ್ಯಕ್ತಿ ಓಲಾ ಬೈಕನ್ನು ತಗೊಂಡಿದ್ದಂತೆ 1,63,000 ಕೊಟ್ಟು. ಅವ್ನು ತಗೊಬೇಕಾದ್ರೇ ಅವನ ಬೈಕ್ನ ಬ್ಯಾಟ್ರಿಯಲ್ಲಿ ಏನೋ ಫಾಲ್ಟ್ ಇತ್ತಂತೆ, ಆಯಿತಾ. ಫಾಲ್ಟಿ ಬ್ಯಾಟ್ರಿಯನ್ನು ಹಾಕ್ಕೊಟ್ಟಿದ್ದಾರೆ. ಅವನು ಅದಾದಮೇಲೆ ಟ್ರೈ ಮಾಡಿದ್ದಾನೆ ಅದನ್ನು ರೆಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಓಲಾದವ್ರ ಹತ್ರ. ಅವರು ಸರಿಯಾಗಿ ರೆಸ್ಪಾನ್ಸನ್ನು ಮಾಡಿಲ್ಲ. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಓಲಾದವ್ರದ್ದು ಸರ್ವೀಸ್ ಕೆಟ್ಟದಾಗಿದೆ ಅಂತ. ಸೊ ಅವನೇನು ಮಾಡ್ತಾನೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ. ಸೊ ಇದೀಗ ಕನ್ಸ್ಯೂಮರ್ ಕೋರ್ಟಿಂದು ತೀರ್ಪು ಬಂದಿದೆ. ಏನಪ್ಪ ಅಂದರೆ, ಅವನು ಕೊಟ್ಟಿದ್ದು ಬೈಕಿಗೆ 1,63,000. ಸೊ ಈ ಕನ್ಸ್ಯೂಮರ್ ಕೋರ್ಟ್ ಅವ್ರು ಏನಪ್ಪ ಆರ್ಡ್ರ್ ಮಾಡಿದ್ದಾರೆ ಅಂದರೆ, 10,000 ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಆ ವ್ಯಕ್ತಿಗೆ 1,73,000 ರೀಫಂಡ್ ಮಾಡಿ ಅಂದ್ಬಿಟ್ಟು ತೀರ್ಪನ್ನು ಕೊಟ್ಟಿದ್ದಾರೆ. ನೀವು ಕೂಡ ಈ ರೀತಿ ಅದು ಯಾವುದೇ ಬ್ರ್ಯಾಂಡ್ ಆಗಿರಲಿ, ಬೈಕನ್ನು ತಗೊಂಡು ನಿಮಗೆ ಅನಿಸಿದ್ರೆ ಅದು ತಗೊಬೇಕಾದ್ರೇ ಫಾಲ್ಟ್ ಇತ್ತು, ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಓಲಾದವರು ಅಥವಾ ಯಾವುದೇ ಬೈಕ್ ಕಂಪ್ನಿಯವರು ಅಂತ ನಿಮ್ಗೆ ಅನಿಸಿದ್ರೆ, ಇದೇ ರೀತಿ ನೀವು ಸ್ವಲ್ಪ ನಿಮ್ಮ ಟೈಮ್ ಕೊಡಬೇಕಾಗತ್ತೆ. ಈ ಕನ್ಸ್ಯೂಮರ್ ಕೋರ್ಟ್ಗೆಲ್ಲ ಹೋಗ್ತೀರಾ ಅಂದರೆ ಅದಕ್ಕೆಲ್ಲ ಟೈಮ್ ಕೊಟ್ಟು ಸ್ವಲ್ಪ ಓಡಾಡಿಕೊಂಡು ನೀವು ಮಾಡಿದ್ರೆ ನಿಮಗೂ ಕೂಡ ಇದೇ ರೀತಿ ರೀಫಂಡ್ ಸಿಗುವ ಸಾಧ್ಯತೆ ಇರುತ್ತೆ. ಅದು ಯಾವುದೇ ಪ್ರಾಡಕ್ಟ್ ಆಗಿರಲಿ. ಒಂದೇನಂದರೆ ನಾವು ಟೈಮ್ ಕೊಡ್ಬೇಕು. ನಾವು ತುಂಬ ಜನ ಏನು ಮಾಡ್ತೀವಿ, ಬಿಡುತ್ತೆ ಯಾರು ಕೋರ್ಟ್ ಕಚೇರಿ ಸುತ್ತಾರೆ ಅಂದ್ಬಿಟ್ಟು ನಾವು ಕೈ ಬಿಟ್ಬಿಡ್ತೀವಿ. ಈ ಥರ ಸ್ವಲ್ಪ ನೀವು ಟೈಮ್ ಕೊಟ್ಟು ಕನ್ಸ್ಯೂಮರ್ ಕೋರ್ಟಿಗೆ ಓಡಾಡಿದ್ರೆ ನಿಮಗೂ ಕೂಡ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತಾರೆ ಕೋರ್ಟಿಂದ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಲಯನ್ಸ್ ಅವರು ಜಿಯೋ IPOನ ಮಾಡ್ತಾರಂತೆ. ಸೊ ಎಷ್ಟಕ್ಕೆ ಮಾಡ್ತಾರೆ ಅದಿನ್ನೂ ಏನು ರಿವೀಲ್ ಆಗಿಲ್ಲ. ಒಟ್ಟಿಗೆ ಇದು ನಮ್ಮ ದೇಶದ ಬಿಗ್ಗೆಸ್ಟ್ IPO ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಬ್ವಿಯಸ್ಲಿ ತುಂಬ ದೊಡ್ಡ ಕಂಪ್ನಿ ಜಿಯೋ. ನನಗನ್ನಿಸ್ದಂಗೆ $100 ಬಿಲಿಯನ್ ನಂಗನ್ನಿಸ್ದಂಗೆ ಇದರ ವ್ಯಾಲ್ಯೂ ಹೋಗ್ಬೋದು IPO ಆದಮೇಲೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ನೋಡೋಣ ಎಷ್ಟು ಪರ್ಸೆಂಟು IPOಗೆ ಅವರು ಆಫರ್ ಮಾಡ್ತಾರೆ, ಎಷ್ಟು ನಂಗನ್ನಿಸ್ದಂಗೆ ಆಬ್ವಿಯಸ್ಲಿ ಇದು ಲಿಸ್ಟ್ ಚೆನ್ನಾಗೇ ಆಗುತ್ತೆ. ಏನಕ್ಕೆ ಅಂದರೆ ನಮ್ಮ ದೇಶದ ಬಿಗ್ಗೆಸ್ಟ್ ನೆಟ್ವರ್ಕ್ ಪ್ರೊವೈಡರ್ ಇವರು. ಸೊ ಬಿಗ್ಗೆಸ್ಟ್ 5G ನೆಟ್ವರ್ಕನ್ನು ಹೊಂದಿರುವಂಥ ಬ್ರ್ಯಾಂಡು, ಪ್ರಾಫಿಟಬಲ್ ಬ್ರ್ಯಾಂಡು. ಸೊ ನೋಡೋಣ. ಕಷ್ಟ, ಎಲ್ರಿಗೂ IPOನಲ್ಲಿ ಸಿಗೋದು ಕಷ್ಟ, ಬಟ್ ತುಂಬ ದೊಡ್ಡದಾಗಿರೋದ್ರಿಂದ ಎಲ್ರಿಗೂ ಸಿಗೋ ಚಾನ್ಸ್ ಕೂಡ ಜಾಸ್ತಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದ ಗಗನಯಾನ ಮಿಷನ್ ಏನಿತ್ತು ಇಸ್ರೋದವ್ರದ್ದು, ಅದನ್ನು ಸ್ವಲ್ಪ ಮುಂದೂಡಿದ್ದಾರೆ, ಪೋಸ್ಟ್ಪೋನ್ ಮಾಡಿದ್ದಾರೆ 2026ನೇ ಇಸ್ವಿಗೆ. 25 ಅಂತ ಹೇಳಲಾಗ್ತಾ ಇತ್ತು. ಸೊ ಇದೀಗ 26ಕ್ಕೆ ಮುಂದೂಡಿದ್ದಾರೆ. ಒಂದು ಒಳ್ಳೆಯ ವಿಷಯನೇ, ಆಯಿತಾ. ಸೇಫ್ಟಿ ಕನ್ಸರ್ನ್ ಇರೋದ್ರಿಂದ, ಅಂದರೆ ಎಲ್ಲದನ್ನು ಪ್ರಾಪರಾಗಿ ಅವ್ರು ಟೆಸ್ಟ್ ಮಾಡಿ ಸೇಫ್ಟಿ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಮಾಡಲಿ, ಅವಸರ ಮಾಡೋದು ಬೇಡ, ಆಯಿತಾ. ಅವಸರ ಮಾಡಿ ಸುಮ್ಮನೆ ಅದರೊಳಗಡೆ ಪ್ರಾಪರ್ ಟೆಸ್ಟ್ ಮಾಡದೆ ಮನುಷ್ಯರನ್ನು ಕೂರಿಸಿ ಅಲ್ಲಿ ಹೊಗೆ ಹಾಕಿಸಿ ಸುಮ್ಮನೆ ಕೆಟ್ಟ ಹೆಸರು ಬರೋದಕ್ಕಿಂತ ಸ್ವಲ್ಪ ಡಿಲೇ ಮಾಡಿ ಪ್ರಾಪರಾಗಿ ನಿಧಾನಕ್ಕೆ ಲಾಂಚ್ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು iPhone 14 ಪ್ಲಸ್ಸಿಗೆ ಫ್ರೀ ರಿಪೇರ್ ಪ್ರೋಗ್ರಾಮನ್ನು ತೊಗೊಂಬಂದಿದ್ದಾರೆ. ನೀವೇನಾದರೂ iPhone 14 ಪ್ಲಸ್ಸನ್ನು ಪರ್ಚೇಸ್ ಮಾಡಿದರೆ ಅದು ಕೂಡ ಏಪ್ರಿಲ್ 10, 2023ರಿಂದ ಏಪ್ರಿಲ್ 28, 2024ನೇ ತಾರೀಕು ಒಳಗಡೆ ನೀವೇನಾದರೂ ಆ ಒಂದು ವರ್ಷ ಗ್ಯಾಪಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದ್ದಾರೆ, ಆ ಒಂದು ಡೇಟನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಅಂಥವ್ರಿಗೆ ಏನೋ ಕ್ಯಾಮ್ರಾ ಇಶ್ಯೂ ಇದೆಯಂತೆ, ಆಯಿತಾ. ಸೊ ರೇರ್ ಕ್ಯಾಮ್ರಾದೇನೋ ಪ್ರಾಬ್ಲಮ್ ಅಂತೆ, ಫ್ರೀ ಆಗಿದ್ದನ್ನು ರಿಪೇರ್ ಮಾಡಿಕೊಡ್ತಾರಂತೆ. ಸೊ ದಯವಿಟ್ಟು ಈ ಡೇಟ್ ಒಳಗೆ ನೀವು ಫೋನ್ ತೊಗೊಂಡಿದ್ರೆ ರಿಪೇರಿ ಮಾಡಿಸ್ಕೊಳ್ಳಿ, ಆಯಿತಾ. ಅದಕ್ಕೊಂದು ಇಷ್ಟು ದಿನ ಅಂತ ಟೈಮ್ ಕೊಡ್ತಾರೆ ಅವರು ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ. ಸೊ ಅದಾದಮೇಲೆ ಹೋದರೆ ನಿಮಗೆ ರಿಪೇರಿ ಮಾಡಿಕೊಡಲ್ಲ ಅಂತ ಅನ್ಬೋದು. ಸೊ ಅದರಿಂದ ಹೋಗ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲಿ ವಿಚಾರಿಸಿ ಅಥವಾ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಫೋನ್ ಅದಕ್ಕೆ ಎಲಿಜಿಬಲ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಫ್ರೀಯಾಗಿ ರಿಪೇರಿ ಮಾಡಿಸ್ಕೊಳ್ಳಿ. ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮಂಗಳೂರಿನಲ್ಲೇನೋ ವಾಟರ್ ಮೆಟ್ರೋ ಪ್ರಾಜೆಕ್ಟನ್ನು ಶುರು ಮಾಡಿದಾರಂತೆ. ಸೊ ಇದೇನಪ್ಪ ಅಂದರೆ ಸಮುದ್ರ ಮಾರ್ಗದಲ್ಲಿ ಟ್ರಾನ್ಸ್ಪೋರ್ಟೇಷನ್ನು. ಇದು ಆಲ್ರೆಡಿ ಕೊಚ್ಚಿನಲ್ಲಿ ಇದೆ. ನಮ್ಮ ದೇಶದಲ್ಲಿ ಬಿಗ್ಗೆಸ್ಟ್ ಇರೋದು ಕೊಚ್ಚಿನಲ್ಲಂತೆ. ಅದು ಬಿಟ್ಟರೆ ಮಂಗಳೂರಿನಲ್ಲೇ ಸೆಕೆಂಡ್ ಬಿಗ್ಗೆಸ್ಟು ವಾಟರ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಜೆಕ್ಟ್ ಇದು. ಸೊ ಮೆಟ್ರೋ ರೀತಿ, ಆಯಿತಾ. ವಾಟರ್ ಮೆಟ್ರೋ ಪ್ರಾಜೆಕ್ಟ್ ಅಂತಲೇ ಕರೀತಾರೆ ಇದಕ್ಕೆ. ಸೊ ಇದು ಅಂದರೆ ಮಂಗಳೂರಿನಲ್ಲಿ ಒಂದು ಜಾಗದಿಂದ, ಅಂದರೆ ಬೀಚ್ ಸೈಡ್ ಇರುವಂಥ ಸಿಟಿಗಳಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂಥದ್ದು. ಇದರಿಂದ ಟೂರಿಸಮ್ ಕೂಡ ಸ್ವಲ್ಪ ಇಂಪ್ರೂವ್ ಆಗಬಹುದು, ಆಯಿತಾ. ಒಂದು ಒಳ್ಳೆಯ ವಿಷಯ ಮಂಗಳೂರಿನಲ್ಲಿ ತಗೊಂಬಂದಿದ್ದಾರೆ. ಸೊ ಗೋವಾ ರೀತಿ ಇಲ್ಲೂ ಕೂಡ, ಅಂದರೆ ನಮ್ಮ ಮಂಗಳೂರಿನಲ್ಲೂ ಕೂಡ ಟೂರಿಸಮ್ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಕಷ್ಟಪಡ್ತಾ ಇದ್ದಾರೆ. ಬಟ್ ಇನ್ನೂ ಮಾಡಬೇಕು, ಆಯಿತಾ. ಇನ್ನೂ
ಮಂಗಳೂರು ಅಂದರೆ ಗೋವಾದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಕೊಡ್ಬೇಕು ನಂಗೆ ಅನ್ನಿಸ್ತಂಗೆ. ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಬೀಚ್ ಸೈಡಲ್ಲಿ ಆಲ್ಕೋಹಾಲನ್ನು ಅಲೋ ಮಾಡುವ ಕೆಲವೊಂದು ಇದೆಲ್ಲ ನಡೀತಾ ಇದೆ. ಮೋಸ್ಟ್ಲಿ ಅದು ಬರುತ್ತೆ ನಂಗೆ ಅನ್ನಿಸ್ತಂಗೆ, ಬರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ನಥಿಂಗ್ ಅವರು ಅವ್ರದ್ದೇ ಆದಂಥ ಒಂದು ಓ ಎಸ್ ಅನ್ನು ಬಿಲ್ಡ್ ಮಾಡುವ ಪ್ಲ್ಯಾನಲ್ಲಿದ್ದಾರಂತೆ. ಅಂದರೆ ಆ್ಯಂಡ್ರಾಯ್ಡಿಗೆ ಟಕ್ಕರ್ ಕೊಡೋದಕ್ಕೆ ತುಂಬ ಕಷ್ಟ ಇದೆ. ಆ್ಯಂಡ್ರಾಯ್ಡಿಗೆ ಟಕ್ಕರ್ ಕೊಡೋದು ತುಂಬ ಕಷ್ಟನೇ ಆಯಿತಾ. ಅದರ ಆಲ್ಟರ್ನೇಟಿವ್ ಆಗಿ ನಥಿಂಗ್ ಓ ಎಸ್ ಬರಬಹುದು. ಇದ್ರ ಮೇಲೆ ವರ್ಕನ್ನು ಮಾಡ್ತಾ ಇದ್ದಾರಂತೆ. ಮೋಸ್ಟ್ಲಿ ಇದು ಬಂದರೂ ಸಹ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಗಳು ಸಪೋರ್ಟ್ ಆಗುವ ರೀತಿ ಏನಾದರೂ ಒಂದು ಬಿಲ್ಡ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆರಿಕಾದಲ್ಲಿ ಎಲೆಕ್ಷನ್ ಆಗಿದೆ. ರಿಸಲ್ಟ್ ಇವತ್ತು ಇನ್ನು ನಡೀತಾ ಇದೆ, ಕೌಂಟಿಂಗ್ ನಡೀತಾ ಇದೆ ಇವತ್ತು. ಸೊ ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಅವರು ಮುಂದಿದ್ದಾರೆ. ಸೊ ಇದರ ಬೆನ್ನಲ್ಲೇ ಬಿಟ್ಕಾಯಿನ್ ಕಿತ್ಕೊಂಡು ಮೇಲಕ್ಕೆ ಹೋಗಿದೆ. ಬಿಟ್ಕಾಯಿನ್ ಪ್ರೈಸು ಕಿತ್ಕೊಂಡು ಮೇಲಕ್ಕೆ ಹೋಗ್ಬಿಟ್ಟಿದೆ. ಸೊ ಟ್ರಂಪ್ ಬಂದ ಅಂದರೆ ಇನ್ನೂ ಜಾಸ್ತಿ ಹೋಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರು ಅವ್ರದ್ದು ಫ್ಲ್ಯಾಗ್ಶಿಪ್ ಫೋನ್ ಏನಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಸೀರೀಸು ಮತ್ತು ಈ ಫ್ಲಿಪ್ ಫೋಲ್ಡ್ ಸೀರೀಸ್ನಿಂದ ಗ್ಯಾಲಕ್ಸಿ ಅನ್ನೋ ಒಂದು ವರ್ಡನ್ನು ತೆಗಿತಾರಂತೆ ಆಯಿತಾ. ಸೊ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಈಗ ನೋಡಿ, ಸ್ಯಾಮ್ಸಂಗಿಂದು ಬೇಸಿಕ್ ಸೆಟ್ ಫೋನಲ್ಲೂ ಕೂಡ ಗ್ಯಾಲಕ್ಸಿ ಅಂತ ಇರುತ್ತೆ, ಹೈಯರ್ ಎಂಡ್ ಫೋನಲ್ಲೂ ಕೂಡ ಗ್ಯಾಲಕ್ಸಿ ಅಂತ ಇರುತ್ತೆ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಗ್ಯಾಲಕ್ಸಿ ಅನ್ನೋ ಒಂದು ವರ್ಡನ್ನು ತೆಗೆದು ಮೋಸ್ಟ್ಲಿ ಬೇರೆದನ್ನು ಹಾಕ್ತಾರಾ ಅಥವಾ ಏನು ಹಾಕೋದಿಲ್ವಾ. ಸ್ಯಾಮ್ಸಂಗ್ S24, ಸ್ಯಾಮ್ಸಂಗ್ S25, ಸ್ಯಾಮ್ಸಂಗ್ S26 ಈ ರೀತಿ ಮಾಡಬಹುದು ಅಂತ ಕಾಣುತ್ತೆ. ಗ್ಯಾಲಕ್ಸಿ ವರ್ಡನ್ನು ತೆಗೆದು ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನ CEO ಆಗಿರುವಂಥ ಸುಂದರ್ ಪಿಚೈ ಅವರು ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಅವರ ಗೂಗಲ್ ಕಂಪನಿಯಲ್ಲಿ ಸುಮಾರು 25% ಕೋಡಿಂಗನ್ನು, ಸಾಫ್ಟ್ವೇರ್ ಡೆವಲಪ್ಮೆಂಟನ್ನು AI ಮುಖಾಂತರ ಮಾಡ್ತಾ ಇದ್ದಾರಂತೆ. 25% ಕೋಡನ್ನು AI ಬರೆಯುತ್ತಂತೆ. ಆಲ್ರೆಡಿ 25%. ಇನ್ನೊಂದು 2 ವರ್ಷ 3 ವರ್ಷ ಬಿಟ್ಟು ಅದು 40% ಆಗುತ್ತೆ. ಅದಾಗಿ ಸ್ವಲ್ಪ ವರ್ಷ 70% ಆಗುತ್ತೆ. ಅದಾಗಿ ಸ್ವಲ್ಪ ವರ್ಷ 80% ಆಗುತ್ತೆ. ಅದಾದಮೇಲೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮನೇಲಿ ಕೂತ್ಕೋಬೇಕಾಗತ್ತೆ ಅಂತ ಕಾಣುತ್ತೆ. ಇದನ್ನೆಲ್ಲ ನೋಡಿದ್ರೆ ಗೊತ್ತಿಲ್ಲ. ಅಂದರೆ ಏನಾಗುತ್ತೆ ಗೊತ್ತಾ, ಈಗೇನು 1,000 ಜನ ಒಂದೇನೋ ಸಾಫ್ಟ್ವೇರ್ ಕೋಡ್ ಬರೆಯೋಕ್ಕೆ ಬೇಕು ಅಂದರೆ ಫ್ಯೂಚರ್ನಲ್ಲಿ ಆ ಕೆಲಸವನ್ನು 50 ಜನ ಮಾಡೋ ರೀತಿ ಆಗ್ಬೋದು. ಮೆಜಾರಿಟಿ ಆಫ್ ದ ವರ್ಕು ಎ ಐ ಮಾಡಿಬಿಡುತ್ತೆ. ಉಳಿದಿದ್ದನ್ನು ಒಂದು 50 ಜನ ಮ್ಯಾನೇಜ್ ಮಾಡ್ಬೋದು. ಉಳಿದ 950 ಜನಕ್ಕೆ ಕೆಲಸ ಹೋಗಬಹುದು. ಗೊತ್ತಿಲ್ಲ ಯಾವ ರೀತಿ ಇದೆ ಫ್ಯೂಚರ್ ಅಂತ. ಬಟ್ ತುಂಬ ಕಷ್ಟ ಇದೆ. ಆಲ್ರೆಡಿ 25% ಅಂದರೆ ಕಷ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಂಡೋನೇಷ್ಯಾದವರು iPhone 16 ಬ್ಯಾನ್ ಮಾಡಿಬಿಟ್ಟವ್ರು ಅವ್ರದ್ದು ದೇಶದಿಂದ. ಇದರ ಬೆನ್ನಲ್ಲೇ ಗೂಗಲ್ ಪಿಕ್ಸೆಲ್ ಫೋನ್ನು ಕೂಡ ಬ್ಯಾನ್ ಮಾಡೋದೆ. ಸೊ ಸ್ಯಾಮ್ಸಂಗಿಂದೇ ಸಾಮ್ರಾಜ್ಯ ಈ ಒಂದು ದೇಶದಲ್ಲಿ, ಇಂಡೋನೇಷ್ಯಾದಲ್ಲಿ. ಕೆಲವೊಂದು ಸೆಕ್ಯೂರಿಟಿ ಕನ್ಸರ್ನ್ ಇರೋ ಕಾರಣದಿಂದ ಈ ರೀತಿ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು Xiaomi 15 ಮತ್ತು Xiaomi 15 Pro ಇದು ಜಗತ್ತಿನ ಮೊಟ್ಟ ಮೊದಲ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ಪನ್ನು ಹೊಂದಿರುವಂಥ ಫೋನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಜಗತ್ತಿನ ಮೋಸ್ಟ್ಲಿ. ನಮ್ಮ ದೇಶದಲ್ಲಿ ಈ Realme GT 7 Pro ಫಸ್ಟ್ ಬರ್ಬೋದು ಅಂತ ಕಾಣುತ್ತೆ. ಏನು ಕನ್ಫರ್ಮೇಷನ್ ಇಲ್ಲ. ಮುಂಚೆ ಅಂದರೂ Realme GT 7 Proನೇ ಫಸ್ಟು ಜಗತ್ತಲ್ಲಿ ಈ ಪ್ರೊಸೆಸರ್ ಜೊತೆಗೆ ಬರೋದು ಅಂತ. ಸೊ ಇದೀಗ Xiaomi 15 ಅಂತಿದ್ದಾರೆ. ಸೊ ನೋಡಬೇಕು ಯಾವ ಬ್ರ್ಯಾಂಡ್ ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ ಅವ್ರದ್ದು ಕೊಲಾಬ್ರೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ, ಯಾರು ಸ್ವಲ್ಪ ಜಾಸ್ತಿ ಕಾಸ್ಟನ್ನು ಚಿಪ್ಪಿಗೆ ಕೊಡ್ತಾರೆ, ಯಾರು ಜಾಸ್ತಿ ಆರ್ಡರ್ ಮಾಡ್ತಾರೆ ಅವರಿಗೆ ಸ್ನ್ಯಾಪ್ಡ್ರ್ಯಾಗನ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ ಆಯಿತಾ. ನಮ್ಮ ದೇಶದಲ್ಲಿ ಮೋಸ್ಟ್ಲಿ GT 7 Pro ಫಸ್ಟ್ ಲಾಂಚ್ ಆಗ್ಬೋದು ಆ ಪ್ರೊಸೆಸರ್ನ ಜೊತೆಗೆ. ನೋಡೋಣ, ಏನು ಗ್ಯಾರಂಟಿ ಇಲ್ಲ. ಸೊ ಇಷ್ಟು ಇವತ್ತಿನ ಕೆಲವೊಂದು ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.